ಅದೊಂದು ಕರಿ ದೇವ ಹಿಡ್ಕೊಬಿಟ್ಟವ್ರೆ. ಬೆಳಿಗ್ಗೆ ಎದ್ದು ಕೂತಿದ್ರೆ ನಮ್ಮಮ್ಮ ಸೀತಾಫಲ ತಂದ್ಕೊಡ್ತು. ತಿನ್ಕೊಂಡು ಇವತ್ತು ಹಬ್ಬ ಅಲ್ವಾ, ಸ್ವಲ್ಪ ಕೆಲ್ಸಗಳು ಜಾಸ್ತಿನೇ ಇತ್ತು. ನಾನೇ ಪೂಜೆ ಮಾಡ್ಬೇಕಾಗಿರೋದ್ರಿಂದ ನಾನು ನನ್ನ ತಂಗಿ ಇಬ್ರು ಮಿಲ್ ಮಾಡಿಸ್ಕೊಬರೋಣ ಅಂದ್ಬಿಟ್ಟು ಹೊರಟ್ವಿ. ನಡಿ ಎತ್ಕೊಂಡು ಎತ್ಕೋ ವರ್ಷ. ಒಂದು ಕೆಲಸ ಮಾಡಲ್ಲ, ನಾಟಕಗಳು ಆಡೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಒಂದಷ್ಟು ಬಳೆ ತಗೊಂಡು ಲೋಕ್ಷನ್ನ ಕರ್ಕೊಂಡು ಮಿಲ್ ಹತ್ರ ಹೋಗೋಣ ಅಂತ ಹೋಗ್ತಿದ್ವಿ. 1 ಸೆಕೆಂಡ್ ಅಲ್ಲಿ ಲೋಕ್ಷ ಬ್ರೈನ್ ಆಫ್ ಮಾಡ್ಬಿಟ್ಟಿದ್ಲು. ಏನ್ ಹೇಳಿದ್ಲು ಅರ್ಥ ಆಯ್ತಾ? ಲೋಕ್ಷ ಅಂತೂ ಅಲ್ಲಿ ಇಲ್ಲಿ ಸುತ್ಸಿ ಕೊನೆಗೂ ಮಿಲ್ಗೆ ಕರ್ಕೊಂಡ್ ಬಂದ್ಲು. ಅಲ್ಲಿ ಮಿಲ್ ಮಾಡಿಸ್ಕೊಂಡು ಅತ್ತೆ ಮನೆಗೆ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗುವ ಅಂತ ಹೊರಟ್ವಿ. ಅಷ್ಟ್ರಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಹಾಯ್ ಲೋಕ್ಷ. ನೋಡಿ ನಾನು ಇವಾಗ ಇಟ್ಕೊಂಡಿದ್ದೀನಿ, ಇವಳು ಇದು ಇಟ್ಕೊಂಡು. ಅವ್ರು ನೋಡಿ ಅದೊಂದು ಕರಿ ದೇವ ಹಿಡ್ಕೊಬಿಟ್ಟವ್ರೆ. ಮಳೆಲೆ ನೆನ್ಕೊಂಡು ಮನೆಗೆ ಬಂದು ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ. ನಮ್ಮ ಮಾವವರು ನಮ್ಮಮ್ಮಂಗೆ ಬಾಗ್ನ ತಂದ್ಕೊಟ್ಟಿದ್ರು. ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂತಿದ್ದೆ. ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬರೋ ಬಾಗ್ನ ಅಂದ್ರೆ ಒಂಥರ ಎಮೋಷನ್. ನಮ್ಮಮ್ಮ ಅಂತೂ ಫುಲ್ ಖುಷಿ ಆಗಿತ್ತು. ನಂಗೆ ಹಾಕೊಳ್ಳೋದಿಕ್ಕೆ ಅಂದ್ಬಿಟ್ಟು ನಾನು ಓನ್ ಬ್ಯಾಂಗಲ್ಸ್ ನ ಪ್ರಿಪೇರ್ ಮಾಡ್ಕೊತಿದ್ದೆ. ಕಷ್ಟಪಟ್ಟು ನನ್ನ ತಂಗಿ ಹತ್ರನೂ ಅರ್ಧ ಹೆಲ್ಪ್ ತಗೊಂಡೆ. ಇಷ್ಟೆಲ್ಲ ಕೆಲಸ ಇದ್ದಿದ್ರಿಂದ ನಾನು ಸ್ವಲ್ಪ ರೆಡಿ ಆಗೋದು ತುಂಬಾ ಲೇಟ್ ಆಯ್ತು. ಅಷ್ಟು ವಿಡಿಯೋಸ್ ನ ಕ್ಯಾಪ್ಚರ್ ಮಾಡೋಕ್ ಆಗ್ಲಿಲ್ಲ. ಅರ್ಧಂಬರ್ಧ ರೆಡಿ ಆಗಿದೆ. ಮನೆಯವರೆಲ್ಲ ಊಟ ಕುತ್ಕೊಂತಿದ್ರು ಅಂತ ಅವ್ರ ಜೊತೆ ಊಟ ಮಾಡ್ಬೇಕು ಅಂತ ಕುತ್ಕೊಂಡು ಊಟ ಮಾಡ್ತೀವಿ. ಗೌರಿ ಗಣೇಶ ಹಬ್ಬದಲ್ಲಿ ಸ್ಪೆಷಲ್ ಅಂತಂದ್ರೆ ಕಡ್ಬು. ನಮ್ಮನೆ ಕಾಯಿ ಇಟ್ಟು ಅಕ್ಕಿ ಹಾಲು ಮತ್ತೆ ಸೂಸ್ಲನ್ನ ಮಾಡ್ತೀವಿ. ನನ್ಗಂತೂ ಇದು ಫುಲ್ ಫೇವ್ರೇಟ್. ನಮ್ಮಮ್ಮ ತಟ್ಟೆಗೆ ಕೊಡೋಕು ಮುಂಚೆನೆ ನಾನೇ ಇಸ್ಕೊಂಡು ಫುಲ್ ತಿಂತಿದ್ದೆ. ಅಷ್ಟು ಫೇವ್ರೇಟ್ ನನ್ಗಂತೂ ಇದು. ಊಟ ಮುಗಿಸಿ ಒಂದಷ್ಟು ವಿಡಿಯೋಸ್ ಮತ್ತೆ ಫೋಟೋಸ್ ನ ಕ್ಯಾಪ್ಚರ್ ಮಾಡ್ಕೊಂಡು ಡೇನ ಎಂಡ್ ಮಾಡಿದೆ. ಅಟ್ ದ ಲಾಸ್ಟ್ ಯಾರೋ ಚಂದ್ರನ ನೋಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ಇಷ್ಟ ಆದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.